ವೆದರ್ ರಿಪೋರ್ಟ್ಗೆ ಸ್ವಾಗತ. ಈ ಬಾರಿ ರಾಜ್ಯದಲ್ಲಿ ಮಳೆ ಸ್ವಲ್ಪ ಬೇಗನೆ ಶುರುವಾಗಿದೆ. ಅದು ಅಲ್ಲದೆ ಮಳೆ ಸಿಕ್ಕಾಪಟ್ಟೆ ಜಾಸ್ತಿನೇ ಬಂದಿದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಹೇಗಿದೆ ಅನ್ನೋದರ ಬಗ್ಗೆ ಹವಾಮಾನ ಇಲಾಖೆ ಕೊಟ್ಟಂತಹ ರಿಪೋರ್ಟ್ ಏನು ಅನ್ನೋದನ್ನ ನೋಡೋಣ. ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಎಷ್ಟಿದೆ, ಇನ್ನಾದ್ರೂ ಸ್ವಲ್ಪ ಮಳೆ ಕಡಿಮೆ ಆಗತ್ತಾ ಅನ್ನೋದನ್ನ ಇವತ್ತಿನ ವೆದರ್ ರಿಪೋರ್ಟ್ ನಲ್ಲಿ ಹೇಳ್ತೀವಿ. ಬಿಸಿಲು ಮಳೆಯಲ್ಲಿ ಈ ಬಾರಿ ಮಳೆಗಾಲ ಸಮಯಕ್ಕಿಂತ ಬೇಗನೆ ಶುರುವಾಗಿದೆ. ರಾಜ್ಯದಲ್ಲಿ ಮಳೆ ಕೂಡ ಸರಿಯಾಗಿ ಸುರಿದಿದೆ. ಆದ್ರೆ ದಿನ ಕಳೀತಾ ಹೋದ ಹಾಗೆ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ದಿನವೂ ಎಲ್ಲೋ ಒಂದೆರಡು ಕಡೆ ಮಳೆ ಆಗತ್ತೆ ಅನ್ನೋದು ಬಿಟ್ರೆ ಉಳಿದ ಕಡೆ ಎಲ್ಲೂ ಕೂಡ ಮಳೆಯ ಸುಳಿವಿಲ್ಲ. ಆದ್ರೆ ಮುಂದಿನ 24 ಗಂಟೆಗಳಲ್ಲಿ ಎಲ್ಲೆಲ್ಲಿ ಮಳೆ ಆಗತ್ತೆ, ಹವಾಮಾನ ಇಲಾಖೆ ಕೊಟ್ಟಂತಹ ರಿಪೋರ್ಟ್ ಏನು? ಯಾಕಂದ್ರೆ ಕೆಲವೊಂದಷ್ಟು ಜಿಲ್ಲೆಗಳಲ್ಲಂತೂ ಈ ಬಾರಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಈಗ ಮುಂದಿನ 24 ಗಂಟೆ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ರಿಪೋರ್ಟ್ ಕೊಟ್ಟಿದೆ ಅನ್ನೋದನ್ನ ನೋಡೋಣ. ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿದೆ. 14 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಯೆಲ್ಲೋ ಅಲರ್ಟ್ ಅಂತ ಅಂದ್ರೆ ಬಿ ಅಲರ್ಟ್ ಅಂತ. ಹಾಗಾಗಿ ಎಲ್ಲೆಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆಯೋ ಆ ಭಾಗದ ಜನರು ಸ್ವಲ್ಪ ಅಲರ್ಟ್ ಆಗಿರಬೇಕು. ಅಂದ್ರೆ ಯಾವುದೇ ಕ್ಷಣದಲ್ಲಿ ಮಳೆ ಸುರಿಬಹುದು ಅಥವಾ ಮಳೆ ಸುರಿದೇನೆ ಇರಬಹುದು. ಬಿ ಅಲರ್ಟ್ ಅನ್ನುವಂತಹ ಸೂಚನೆಯನ್ನ ಈ 14 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಕೊಟ್ಟಿರೋದು. ಮಳೆ ಸುರಿದ್ರೂ ಕೂಡ ಅಲ್ಪ ಪ್ರಮಾಣದ ಮಳೆ ಆಗತ್ತೆ ಅಂತ. ಅದನ್ನ ಹೊರತುಪಡಿಸಿದಂತೆ ಎಲ್ಲೂ ಕೂಡ ಆರೆಂಜ್ ಅಲರ್ಟ್ ಇಲ್ಲ, ಎಲ್ಲೂ ಸಹ ರೆಡ್ ಅಲರ್ಟ್ ಇಲ್ಲ ರಾಜ್ಯದಲ್ಲಿ. ಹಾಗಾಗಿ ಒಂದು ಅಂದಾಜು ಮಾಡಬಹುದು, ಹೋಗ್ತಾ ಹೋಗ್ತಾ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ. ಈ 14 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿದ್ದು. ಆ ಜಿಲ್ಲೆಯ ಜನ ಸ್ವಲ್ಪ ಹುಷಾರಾಗಿರಿ. ಎಲ್ಲಾದ್ರೂ ಹೊರಗಡೆ ಹೋಗಬೇಕು ಅಂತ ಅಂದ್ರೆ ಅಥವಾ ಆಯಾ ಪ್ರದೇಶದಲ್ಲಿ ಹೇಗಿದೆ ಹವಾಮಾನ, ವಾತಾವರಣ ಹೇಗಿದೆ ಅಂತ ನೋಡಿಕೊಂಡು ನಿಮ್ಮ ಕೆಲಸ ನೀವು ಮಾಡೋದು ಒಳ್ಳೆಯದು. ಮೇ 2ನೇ ವಾರದಲ್ಲೇ ಆರಂಭ ಆಗಿದೆ ಮಳೆ. ಈ ವರ್ಷ ರಾಜ್ಯದ ಎಲ್ಲಾ ಭಾಗದಲ್ಲೂ ಒಳ್ಳೆ ಮಳೆ ಸುರಿದಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಈ ವರ್ಷ ವಾಡಿಕೆಗಿಂತ ಅಲ್ಪ ಸ್ವಲ್ಪ ಮಳೆ ಜಾಸ್ತಿನೇ ಬಿದ್ದಿದೆ. ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ವಾಡಿಕೆಗಿಂತ ಸ್ವಲ್ಪ ಕಡಿಮೆ ಮಳೆ ಆಗಿದೆ. ಒಟ್ಟಾರೆ ಮಳೆ ಪ್ರಮಾಣವನ್ನ ತಗೊಂಡ್ರೆ ರಾಜ್ಯದಲ್ಲಿ ಒಟ್ಟಾರೆ 4% ಹೆಚ್ಚೇ ಮಳೆ ಸುರಿದಿದೆ. ರಾಜ್ಯದಲ್ಲಿ ಈ ಸೀಸನ್ ನಲ್ಲಿ ಹೆಚ್ಚು ಮಳೆ ಆದಂತಹ ಮತ್ತು ಕಡಿಮೆ ಮಳೆ ದಾಖಲಾದಂತಹ ಜಿಲ್ಲೆಗಳು ಯಾವುದು ಅನ್ನೋ ವಿವರವನ್ನ ನಾವು ಕೊಡ್ತೀವಿ. ರಾಜ್ಯದಲ್ಲಿ ಹೆಚ್ಚು ಮಳೆಯಾದಂತಹ 5 ಜಿಲ್ಲೆ ಮತ್ತು ಕಡಿಮೆ ಮಳೆಯಾದಂತಹ, ಕಡಿಮೆ ಅಂತ ಅಂದ್ರೆ ವಾಡಿಕೆಗಿಂತಲೂ ಸ್ವಲ್ಪ ಕಡಿಮೆ ಮಳೆ ಸುರಿದಂತಹ ಜಿಲ್ಲೆ ಯಾವುದು ಅನ್ನೋದನ್ನ ಈಗ ನೋಡೋಣ. ಯಾಕಂದ್ರೆ ಮಳೆಗಾಲದ ಆರಂಭದಿಂದಲೂ ಬಹುತೇಕ ಸ್ವಲ್ಪ ದಿನಗಳ ಹಿಂದೆ ತನಕವೂ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿತ್ತು ಅಥವಾ ಆರೆಂಜ್ ಅಲರ್ಟ್ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿತ್ತು. ಹಾಗಾದ್ರೆ ಹೆಚ್ಚು ಮಳೆ ಸುರಿದಂತಹ ಟಾಪ್ 5 ಜಿಲ್ಲೆಗಳು ಯಾವುದು ಅನ್ನೋದನ್ನ ನೋಡೋಣ. ಅದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡದಲ್ಲಿ 2570.5 ಮಿಲಿಮೀಟರ್ ಇದೆಯಲ್ಲ, ಇದು ವಾಡಿಕೆಯ ಮಳೆ. ಆದ್ರೆ ಈ ವರ್ಷ 3006.6 ಮಿಲಿಮೀಟರ್ ಅಷ್ಟು ಮಳೆ ಆಗಿದೆ. ಅಂದ್ರೆ 17% ವ್ಯತ್ಯಾಸ ಇದೆ. ಇನ್ನು ಉಡುಪಿಯಲ್ಲಿ 3505.1 ಮಿಲಿಮೀಟರ್ ಅನ್ನೋದು ವಾಡಿಕೆಯ ಮಳೆ. ಆದ್ರೆ 3672.3 ಮಿಲಿಮೀಟರ್ ಈ ಬಾರಿ ಮಳೆ ಸುರಿದಿರೋದು. ಅಂದ್ರೆ 5% ವ್ಯತ್ಯಾಸ ಇದೆ. ಅದರ ಜೊತೆಗೆ ಚಿತ್ರದುರ್ಗ 205.3 ಮಿಲಿಮೀಟರ್ ಪ್ರತಿ ಬಾರಿ ವಾಡಿಕೆಯ ಮಳೆ ಅಲ್ಲಿ ಸುರಿಯೋದು. ಆದ್ರೆ ಈ ಬಾರಿ ಸ್ವಲ್ಪ ಹೆಚ್ಚೇ ಮಳೆ ಸುರಿದಿದೆ. 375.6 ಮಿಲಿಮೀಟರ್ 83% ವ್ಯತ್ಯಾಸ ಇದೆ. ವಿಜಯಪುರದಲ್ಲಿ 270.9 ಮಿಲಿಮೀಟರ್ ಅನ್ನೋದು ವಾಡಿಕೆಯ ಮಳೆ. ಆದ್ರೆ ಈ ಬಾರಿ ಸುರಿದಿರೋದೆಷ್ಟು? 463.7 ಮಿಲಿಮೀಟರ್ ಮಳೆ ಆಗಿದೆ. 71% ವ್ಯತ್ಯಾಸ ಇದೆ. ಬೆಳಗಾವಿಯಲ್ಲಂತೂ ಈ ಬಾರಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. 481.7 ಮಿಲಿಮೀಟರ್ ಅನ್ನೋದು ವಾಡಿಕೆ ಮಳೆ. ಆದ್ರೆ ಈ ಬಾರಿ ಎಷ್ಟು ಮಳೆ ಆಗಿರೋದು? 722.5 ಮಿಲಿಮೀಟರ್ ಮಳೆ ಆಗಿದೆ. ಸುಮಾರು 50% ವ್ಯತ್ಯಾಸ ಇದೆ. ಇದು ಹೆಚ್ಚು ಮಳೆ ಸುರಿದಂತಹ ಟಾಪ್ 5 ಜಿಲ್ಲೆಗಳ ಪಟ್ಟಿ ಈಗ ನೀವು ನೋಡಿರೋದು. ಅಂದ್ರೆ ವಾಡಿಕೆ ಮಳೆಗಿಂತಲೂ ಎಷ್ಟು ಹೆಚ್ಚುವರಿ ಮಳೆ ಸುರಿದಿದೆ ಅನ್ನೋ ಲಿಸ್ಟ್ ಅನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ರಾಜ್ಯದಲ್ಲಿ ಹೆಚ್ಚು ಮಳೆಯಾದಂತಹ ಟಾಪ್ 5 ಜಿಲ್ಲೆಗಳ ಪಟ್ಟಿಯನ್ನ ನೀವು ನೋಡಿದ್ರಿ. ವಾಡಿಕೆಗಿಂತ ಎಷ್ಟು ಹೆಚ್ಚು ಮಳೆ ಸುರಿದಿದೆ ಅಂತ. ಕೆಲವೊಂದಷ್ಟು ಜಿಲ್ಲೆಗಳಿದೆ ಅಲ್ಲಿ ವಾಡಿಕೆಯ ಮಳೆ ಅಂತ ಒಂದಷ್ಟು ಸುರಿಯೋದು. ಆದ್ರೆ ಈ ಬಾರಿ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಮಳೆ ಸುರಿದಿದೆ. ಹಾಗಾಗಿ ಕಡಿಮೆ ಮಳೆ ಆದಂತಹ ಟಾಪ್ 5 ಜಿಲ್ಲೆಗಳು ಯಾವುದು ಅನ್ನೋದರ ಪಟ್ಟಿ ಈಗ ಸ್ಕ್ರೀನ್ ಮೇಲಿದೆ. ಮೊದಲನೇದಾಗಿ ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆಯಲ್ಲಿ 324.1 ಮಿಲಿಮೀಟರ್ ಅಷ್ಟು ಮಳೆ ಸುರಿತಾ ಇತ್ತು. ಬಹುತೇಕ ಅಪ್ರಾಕ್ಸಿಮೇಟ್ಲಿ ಅಷ್ಟು ಮಳೆ ಆಗ್ತಾ ಇತ್ತು ಅಂತ.
ಆದ್ರೆ ಈ ಬಾರಿ ನೋಡಿದ್ರೆ 220.3 ಮಿಲಿಮೀಟರ್ ಮಳೆ ಸುರಿದಿದೆ. ಅಂದ್ರೆ ವ್ಯತ್ಯಾಸ -32% ಇದೆ. ವ್ಯತ್ಯಾಸ ಎಷ್ಟಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಹಾಸನದಲ್ಲಿ 574.8 ಮಿಲಿಮೀಟರ್ ಮಳೆ ಸುರಿಯೋದು ಪ್ರತಿ ವರ್ಷ. ಆದ್ರೆ ಈ ಬಾರಿ 398.5 ಮಿಲಿಮೀಟರ್ ನಷ್ಟು ಮಳೆ ಆಗಿದೆ. ಶಿವಮೊಗ್ಗದಲ್ಲಿ 1513.4 ಮಿಲಿಮೀಟರ್ ಮಳೆ ಆಗೋದು ಪ್ರತಿ ಬಾರಿ ಕೂಡ. ಆದ್ರೆ ಈ ಬಾರಿ ಸ್ವಲ್ಪ ಕಡಿಮೆ ಆಗಿದೆ, 1095.4 ಮಿಲಿಮೀಟರ್ ಈ ಸರಿ ಶಿವಮೊಗ್ಗದಲ್ಲಿ ಮಳೆ ಸುರಿದಿರೋದು. ಬೆಂಗಳೂರು ಗ್ರಾಮಾಂತರ 308 ಮಿಲಿಮೀಟರ್ ಮಳೆ ವಾಡಿಕೆಯ ಮಳೆ, ಆದ್ರೆ 265.1 ಮಿಲಿಮೀಟರ್ ಈ ಬಾರಿ ಆಗಿರೋದು. ಕೊಡಗಿನಲ್ಲಿ 2086.2 ಮಿಲಿಮೀಟರ್ ಮಳೆ ಸುರಿತಾ ಇತ್ತು. ಹಾಗೆ ನೋಡಿದ್ರೆ ಪ್ರತಿ ಬಾರಿ ಕೊಡಗಿನಲ್ಲಿ ಸಿಕ್ಕಾಪಟ್ಟೆ ಮಳೆ, ಅದ್ರ ಜೊತೆಗೆ ಒಂದಷ್ಟು ಅವಾಂತರ ಫಿಕ್ಸ್ ಅನ್ನೋ ಹಾಗಿತ್ತು. ಈ ಬಾರಿ ನೋಡಿದ್ರೆ ಮಳೆ ಪ್ರಮಾಣ ಕೊಡಗಿನಲ್ಲಿ ಸ್ವಲ್ಪ ಕಮ್ಮಿನೇ ಆಗಿದೆ. 1865.7 ಮಿಲಿಮೀಟರ್ ನಷ್ಟು ಮಳೆ ಸುರಿದಿದೆ ಕೊಡಗಿನಲ್ಲಿ. ಇವಿಷ್ಟು ಕಡಿಮೆ ಮಳೆಯಾದ ಟಾಪ್ 5 ಜಿಲ್ಲೆಗಳು. ಅಂದ್ರೆ ಒಂದು ವಾಡಿಕೆಯ ಮಳೆ ಅಂತ ಇರುತ್ತೆ ಜಿಲ್ಲೆಗೆ, ಆದ್ರೆ ಅದಕ್ಕಿಂತಲೂ ಈ ಬಾರಿ ಈ ಜಿಲ್ಲೆಗಳಲ್ಲಿ ಕಡಿಮೆ ಮಳೆ ಆಗಿದೆ. ಹೆಚ್ಚು ಮಳೆ ಆದಂತಹ ಜಿಲ್ಲೆ ಮತ್ತು ಕಡಿಮೆ ಮಳೆ ಸುರಿದಂತಹ ಜಿಲ್ಲೆಗಳ ಪಟ್ಟಿಯನ್ನ ನೀವು ನೋಡಿದ್ರಲ್ಲ ವೀಕ್ಷಕರೇ. ಕೆಲವೇ ನಿಮಿಷದಲ್ಲಿ ಇಡೀ ರಾಜ್ಯದ ವೆದರ್ ರಿಪೋರ್ಟ್ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದರ ಜೊತೆಗೆ ಹೆಚ್ಚು ಮಳೆ ಆದಂತ ಜಿಲ್ಲೆ ಯಾವುದು, ಕಡಿಮೆ ಮಳೆ ಸುರಿದಂತ ಜಿಲ್ಲೆ ಯಾವುದು ಈ ಬಾರಿ ಅನ್ನೋದರ ಪಟ್ಟಿಯನ್ನ ಕೂಡ ನೀವು ನೋಡಿದ್ರಿ. ಇದು ಇವತ್ತಿನ ವೆದರ್ ರಿಪೋರ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.